ಡಾಕ್ಟರ್ ಚಿಗುರುಪಾಟಿ VSP ಪ್ರಸಾದ್. ಹುಬ್ಬಳ್ಳಿ ಧಾರವಾಡ ಜನರಿಗೆ ಈ ಹೆಸರು ಚಿರಪರಿಚಿತ. ಈ ಹೆಸರು ಬಂದಿದ್ದು ಕೂಡ ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು ಸ್ಕೂಟರ್ ಜಸ್ಟ್ 25,000 ಹಣ ಹಿಡ್ಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ರು. ಒಂದಲ್ಲ ಎರಡಲ್ಲ, ಈಗ ಕಟ್ಟಿದ್ದು 100 ಕೋಟಿಯ ಸಾಮ್ರಾಜ್ಯ. ಸುವರ್ಣ ಕನ್ಸ್ಟ್ರಕ್ಷನ್ಸ್, ರೈಲ್ವೆ ಕಾಂಕ್ರೀಟ್ ಸ್ಲೀಪರ್ ಪ್ಲಾಂಟ್, ಸುವರ್ಣ ಗಾರ್ಡನ್ ಹೋಟೆಲ್, ಸುವರ್ಣ ಪವರ್ ಆ್ಯಂಡ್ ಬ್ರಿಕ್ಸ್ ಪ್ಲಾಂಟ್, ರಿಯಲ್ ಎಸ್ಟೇಟ್, ಸುವರ್ಣ ಸಿಟಿ ಸೆಂಟರ್ ಕಾಂಪ್ಲೆಕ್ಸ್, ಎರಡ VSP ಪ್ರಸಾದ್ ಕಟ್ಟಿದ್ದು ದೊಡ್ಡ ಸಾಮ್ರಾಜ್ಯ. ಯಾಕೆ ಅವ್ರ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀವಿ ಅಂತ ಅಂದರೆ, ಈಗ ಅದುವೇ ಬಿಗ್ ಅನೌನ್ಸ್ಮೆಂಟ್. ಅವರ ಕುರಿತು ಒಂದು ಅದ್ಭುತ ವಿಟಿ ಇದೆ. ದೊಡ್ಡ ಚಪ್ಪಾಳೆಗಳು ಬರಲಿ. VSP ಪ್ರಸಾದ್ ಅವರ ಕುರಿತು ಸ್ಪೆಷಲ್ ವಿಟಿ ನಿಮ್ಮ ಮುಂದೆ. ಇದು ಸ್ವರ್ಣ ಎಂಬ ಬೃಹತ್ ಉದ್ಯಮ. ಮಹಿಮೆ ಎನ್ನುತ್ತಾರೆ. ಮತ್ತೊಂದು ವಿಶೇಷ ಅಂದ್ರೆ, ಸ್ವರ್ಣ ಗ್ರೂಪ್ ಸಾಮ್ರಾಜ್ಯ ಕಟ್ಟಿರೋ VSP ಪ್ರಸಾದ್ ನಿಮ್ಮೆಲ್ಲರ ನೆಚ್ಚಿನ ಗ್ಯಾರಂಟಿ ನ್ಯೂಸ್ನ ನಿರ್ದೇಶಕರು ಕೂಡ ಹೌದು. ಗ್ಯಾರಂಟಿ ನ್ಯೂಸ್ ಕುಟುಂಬಕ್ಕೆ VSP ಪ್ರಸಾದ್ ಅವರನ್ನು ಸಂತೋಷದಿಂದ ಸ್ವಾಗತಿಸುತ್ತಿದ್ದು, ಮತ್ತಷ್ಟು ಕೀರ್ತಿ ಯಶಸ್ಸು ಸಿಗಲೆಂದು ಹಾರೈಸುತ್ತಿದ್ದೇವೆ. ಶ್ರೀ ಡಾಕ್ಟರ್ ಚಿಗುರುಪಾಟಿ VSP ಪ್ರಸಾದ್, ನಿರ್ದೇಶಕರು, ಗ್ಯಾರಂಟಿ ನ್ಯೂಸ್. ಅತಿ ದೊಡ್ಡ ಶಕ್ತಿ, ಅತಿ ದೊಡ್ಡ ಸ್ಫೂರ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಅತಿ ದೊಡ್ಡ ಉದ್ಯಮವನ್ನ ಪ್ರಾರಂಭ ಮಾಡಿ 1,000 ಕೋಟಿಯ ಒಡೆಯ ಈಗ ಒಂದು ಅದ್ಭುತ ಪಯಣಕ್ಕೆ ಸಾಕ್ಷಿ ಆಗ್ತಿದ್ದಾರೆ. ಅದೇ ಮಾಧ್ಯಮ ಲೋಕದಲ್ಲಿ ಗುರುತಿಸಿಕೊಂಡಿರುವ ಗ್ಯಾರಂಟಿ ನ್ಯೂಸ್ನ ನಿರ್ದೇಶಕರಾಗಿದ್ದಾರೆ. ದೊಡ್ಡ ಚಪ್ಪಾಳೆಗಳು ಬರಲಿ VSP ಪ್ರಸಾದ್ ಸರ್ಗೆ. ಮೋಸ್ಟ್ಲಿ ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಅವರ ಹೆಚ್ಚು ಪರಿಚಯ ಬೇಕಾಗಿರಲಿಲ್ಲ, ಆದರೂ ಕೂಡ ಗ್ಯಾರಂಟಿ ನ್ಯೂಸ್ಗೆ ಅವರು ಬಂದಿದ್ದಕ್ಕಾಗಿ ಅವರಿಗೆ ಸ್ವಾಗತ ಅಂತ ಹೇಳ್ತಾ, ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ, ಗ್ಯಾರಂಟಿ ನ್ಯೂಸ್ನ CEO ಮತ್ತು ಡೈರೆಕ್ಟರ್ ನಮ್ರತಾ ಅವರು ಅವ್ರನ್ನ ಬರ್ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹೂಗುಚ್ಛ ಕೊಡೋ ಮೂಲಕ ಅಧಿಕೃತವಾಗಿ ಗ್ಯಾರಂಟಿ ನ್ಯೂಸ್ಗೆ ತಮ್ಮನ್ನ ಬರ್ಮಾಡ್ಕೊಳ್ತಾ ಇದ್ದೀವಿ. ಸರ್, ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಆ್ಯಂಡ್ ವೆಲ್ಕಮ್ ಸರ್ ಗ್ಯಾರಂಟಿ ನ್ಯೂಸ್ಗೆ ಅಂತ ಹೇಳ್ತಾ, ಹೇಗೆ ಅನಿಸ್ತಾ ಇದೆ ಸರ್? ದಯವಿಟ್ಟು ಗ್ಯಾರಂಟಿ ನ್ಯೂಸ್ ಬಗ್ಗೆ ತಮ್ಮ ಅಭಿಪ್ರಾಯ ಒಂದೆರಡು ಮಾತುಗಳು ಈ ಕ್ಷಣದಲ್ಲಿ ದಯವಿಟ್ಟು. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯರು, ನನ್ನ ಹಿತೈಷಿಗಳು, ದಿಂಗಾಲೇಶ್ವರ ಸ್ವಾಮಿಗಳ ಪಾದದಲ್ಲಿ ನಮಸ್ಕಾರ ಮಾಡುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಮತ್ತು ಗೌರವಾನ್ವಿತ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಮತ್ತು ಇಡೀ ಉತ್ತರ ಕರ್ನಾಟಕದಿಂದ ಬಂದಿರುವಂಥ ಎಲ್ಲ ಮಹನೀಯರಿಗೆ ನನ್ನ ಈ ಸಂಜೆಯ ಪ್ರಣಾಮಗಳು. ಗ್ಯಾರಂಟಿ ನ್ಯೂಸ್ ಫಸ್ಟ್ ಆಫ್ ಆಲ್ ಅವರಿಗೆ 1 ವರ್ಷದ ಇವತ್ತು ಬರ್ತ್ಡೇ ವಿಶಸ್ ಹೇಳ್ತಾ ಇದ್ದೀನಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ. ಗ್ಯಾರಂಟಿ ನ್ಯೂಸ್ ಬಗ್ಗೆ ಹೇಳಬೇಕಂದ್ರೆ, ನನಗೆ ಯಾವುದಾದ್ರೂ ಈಗ ನಾನು ಮನೆ ಕಟ್ತೀನಿ, ನೀವು ಮನೆ ಕಟ್ತೀರಿ,
ಮನೆ ಕಟ್ಟುವಾಗ ಮನೆ ಕಟ್ಟಲಿಕ್ಕೆ ನಾವು ಗೌಂಡಿಗಳಿಗೆ ಕರಿತೀವಿ ಅಥವಾ ಬಾರ್ ಬೆಂಡಿಂಗ್ ಯಾರಿಗಾದರೂ ಕರಿತೀವಿ. ನಮ್ಮ ಮನೆ ಅವ್ರ ಕಡೆಯಿಂದ ಕಟ್ಟಿಸಿದ್ದಾಗ ಆ ಬರೋ ಕ್ವಾಲಿಟಿ ಬೇರೆ, ಅದೇ ಕೆಲಸಗಾರರು ಅವರ ಮನೆ ಕಟ್ಕೊಂಡಿದ್ರೆ ಆ ಕ್ವಾಲಿಟಿನೇ ಬೇರೆ. ಅದಂಥ ಒಂದು ಕೆಲಸಗಾರರು ಇವತ್ತು ಈ ಒಂದು ಗ್ಯಾರಂಟಿ ಚಾನೆಲ್ ಸ್ಥಾಪನೆ ಮಾಡಿ ಅವರ ಒಂದು 24 ತಾಸು ಅವರು ಏನು ಒಂದು ನಾವು ಇದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಹಂಬಲಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರದ್ದು 1 ವರ್ಷ ಪ್ರತಿಫಲ ನಾವಿವತ್ತು ನೋಡ್ತಾ ಇದ್ವಿ. 100% ಮುಂಬರುವ ದಿನಗಳಲ್ಲಿ ಕರ್ನಾಟಕದ ನಂಬರ್ 1 ಚಾನೆಲ್ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಗ್ಯಾರಂಟಿ ನ್ಯೂಸ್ನ ಒಂದು ನಿರ್ದೇಶಕರ ಒಂದು ಪದವಿ ನನಗೆ ಅನೌನ್ಸ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ಮತ್ತು ನನ್ನ ಮಾರ್ಗದರ್ಶಕರು ಆಗಲೇ ಹೇಳಿದರು ವಿಜಯ ಶಂಕೇಶ್ವರ್ ಅವರು, ಮತ್ತು ಕಾಯಕ ಯೋಗಿ ಅಂತ ಇವತ್ತೇನು ಪ್ರಶಸ್ತಿ ಕೊಡ್ತಾ ಇದ್ದಾರೆ, ನಾನು ನನ್ನ ಜೀವನ ಪರ್ಯಂತ ಬಸವಣ್ಣನವರ ಒಂದು ತತ್ವ ಕಾಯಕವೇ ಕೈಲಾಸ ಅಂತ ಒಂದು ತತ್ವನ ಪಾಲಿಸ್ಕೊಂತ ಬಂದಿದ್ದೀನಿ, ಮತ್ತು ಜೀವ ಇರುವ ಮಟ್ಟ ಅದನ್ನು ಪಾಲಿಸ್ಕೊಂತ ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ತತ್ವವನ್ನು ಪಾಲಿಸಿಕೊಂಡು ಬಂದಿರುವಂಥ ವಿಜಯ ಸಂಕೇಶ್ವರ ಅವರು ನನಗೆ ಹಿರಿಯರು, ಮಾರ್ಗದರ್ಶಕರು. ಅವರ ಒಂದು ಕಾಯಕವೇ ಕೈಲಾಸ ಅನ್ನೋ ಒಂದು ಸಿದ್ಧಾಂತವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊತಾ ಇರುವಂಥ ನನ್ನ ಆತ್ಮೀಯ ಆನಂದ್ ಸಂಕೇಶ್ವರ ಅವ್ರಿಗೂ ನನ್ನ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರುವಂಥ ಮಹೇಶ್ ಅಣ್ಣ ಮತ್ತು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಗ್ಯಾರಂಟಿ ನ್ಯೂಸ್ಗೆ 1 ವರ್ಷದ ಒಂದು ಶುಭಾಶಯಗಳು, ಮತ್ತು ಮುಂಬರೋ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಈ ಒಂದು ಚಾನಲನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುವುದರಲ್ಲಿ ನನ್ನ ಪಾತ್ರ ನಾನು ನಿಭಾಯಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲಿ ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರುವಂಥ ಎಲ್ಲ ಕಾಯಕ ಯೋಗಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ.